ಥರ ಅನಿಸ್ತದೆ, ಯಾಕಂದರೆ ಈ ಥರ ಫಸ್ಟ್ ಟೈಮ್ ಹಾಕಿದ್ದೇನೆ. 2 ಸಲ ಒಂದು ಈಗ ಹಾಕಿದ್ದು ಫಸ್ಟ್ ಟೈಮ್ ಈ ಥರದ್ದು ಬಟ್ಟೆ ಹಾಕಿದ್ದೆ. ಬಟ್ ಇದು ಓಕೆನಾ ಇಲ್ವಾ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ಅದಕ್ಕೆ ಬೇರೆದಿದೆ ಬಟ್ಟೆ ಹಾಕೋಣ ಅಂತ. ಸೂಪರ್ ಟೇಸ್ಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ, ನೀವೆಲ್ಲರೂ ತುಂಬ ಚೆನ್ನಾಗಿದ್ದೇನೆ ಅಂತ ಭಾವಿಸಿ. ಇವತ್ತು ಏನಂದರೆ ಇವತ್ತು ವೀಕ್ ಆಫ್, ಸೊ ಬ್ಲಾಗ್ ಮಾಡೋಣ ಅಂತ. ವೀಕ್ ಆಫ್ ದಿನ ಒಂದು ಬ್ಲಾಗ್ ಇದ್ದೇ ಇರುತ್ತೆ, ಏನಾದರೂ ಬ್ಲಾಗ್ ಮಾಡುವ ಅಂತ ಮನಸ್ಸಾಗುತ್ತೆ. ಸೊ ಇವತ್ತೇನೆಂದರೆ ನಾನೀಗ ಟೈಮಿಗೆ 6:30 ಆಗ್ತಾ ಬಂತು. ಇವತ್ತು ಹೊರಗಡೆ ಹೋಗಿ ಒಂದು ರೆಸ್ಟೋರೆಂಟ್ಗೆ ಊಟ ಮಾಡೋಣ ಅಂತ. ಸ್ಯಾಲ್ರಿ ಬೇರೆ ನಿನ್ನೆ ಆಗಿದೆ, ಸೊ ಇವತ್ತೊಂದು ಚಿಕನ್ ತಿನ್ನೋಣ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಹೋಗೋಣ ಅಂತ. ಅದು ಎಲ್ಲಿ ಅಂದರೆ ಇಲ್ಲೇ ದಾಬಸ್ಪೇಟೆಯಲ್ಲಿ ಕೋಸ್ಟಲ್ ಡೈನ್ ಅಂತ ಅಲ್ಲಿ ಹೋಗೋಣ ಅಂತ. ಅಲ್ಲಿ ಮಂಗಳೂರು ಫುಡ್ ಎಲ್ಲ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ, ಟೇಸ್ಟೇ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿ. ಅದಕ್ಕೆ ಹೋಗೋಣ ಅಂತ. ಅದೇ ಕನ್ಫ್ಯೂಷನ್ ಆಗೋಯ್ತು, ಅದು ಹಾಕೋದಾ ಇದು ಹಾಕೋದಾ. ಇದನ್ನೇ 1-2 ಸಲ ಎಷ್ಟು ಸಲ ಟ್ರಯಲ್ ಮಾಡಿದೆ ಅಂತಿಲ್ಲ, ಏಕಾದ್ರೆ ಒಂದು ಸ್ವಲ್ಪ ಪರ್ಫೆಕ್ಟ್ ಅಂತ ಅನಿಸ್ತಿಲ್ಲ. ಅದಕ್ಕೆ ಸುಮ್ಮನೆ ಯಾವತ್ತೂ ನಾರ್ಮಲಾಗಿ ಹೋಗೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಹೋಗೋಣ ಅಂತ. ಇದು ಮೀಶೋದಿಂದ ತಗೊಂಡಿರೋದು, ತೋರಿಸ್ತೀನಿ ಯಾವ ಥರ ಇದೆ ಅಂತ. ಪ್ಯಾಂಟ್ ಹಾಕ್ಕೊಂಡಿದ್ದೇನೆ, ಚಿದ್ರು ಇನ್ನರಿ ಒಳಗಡೆ ಇದೆ ಮತ್ತು ಅದಕ್ಕೆ ಶರ್ಟ್ ಥರ. ಇದು ನನಗೇನು ಒಂಥರ ಅನಿಸ್ತದೆ, ಯಾಕಂದರೆ ಈ ಥರ ಫಸ್ಟ್ ಟೈಮ್ ಹಾಕಿದ್ದೇನೆ. 2 ಸಲ ಒಂದು ಈಗ ಹಾಕಿದ್ದು ಫಸ್ಟ್ ಟೈಮ್ ಈ ಥರದ್ದು ಬಟ್ಟೆ ಹಾಕಿದ್ದೆ. ಬಟ್ ಇದು ಓಕೆನಾ ಇಲ್ವಾ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ಅದಕ್ಕೆ ಬೇರೆದಿದೆ ಬಟ್ಟೆ ಹಾಕೋಣ ಅಂತ. ಜಾಸ್ತಿ ಚಾಯ್ಸ್ ಮಾಡಿದಷ್ಟು ಅದು ಹಾಕೋದಾ ಇದು ಹಾಕೋದಾ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದನ್ನೇ ಹಾಕಿಬಿಟ್ಟಿದ್ದೇನೆ, ಸಿಂಪಲಾಗಿ ಹೋಗೋಣ ಅಂತ. ಈಗ ನನ್ನ ಜೊತೆನೇ ನೀವು ಗೆಟ್ ರೆಡಿ ವಿತ್ ಮೀ ಅಂತ ವಿಡಿಯೋ. ಅಲ್ಲಿಗ ಸ್ವಲ್ಪ ರೆಡಿ ಆಗಬೇಕು. ಅಲ್ಲಿ ಗೈಸ್ ಅಷ್ಟು ನಾನು ಯೂಸ್ ಮಾಡೋದೊಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೇನೆ. ನನಗಿದೆ ಒಂಥರ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನಿಸ್ತೇ ಇದ್ದೆ. ಹುಡುಗಿರು ಒಂದ್ಸಲ ಹುಡುಗರಾಗಿ ಕಾಣಬೇಕು. ಎಷ್ಟೋ ಜನಕ್ಕೆ, ಎಷ್ಟು ಹುಡುಗಿಗೆ ಆಸೆ ಇರುತ್ತೆ, ಅದೇ ಥರ ನನಗೊಂದು ಸ್ವಲ್ಪ ಅಟ್ಲೀಸ್ಟ್ ಈ ಥರ ಆದರೂ ಒಂದು ಸಲ ಆದರೂ ರೆಡಿ ಆಗೋಣ ಅಂತ. ನೋಡಿ ಗೈಸ್, 2 ಇದೆ ಸನ್ಸ್ಕ್ರೀನ್, ಖಾಲಿ ಆಗ್ತಾ ಬಂದಿದೆ. ಸೊ ಸ್ಯಾಲ್ರಿ ಆಗಲಿ ಅಂತ ಕಾಯ್ತಾ ಇದ್ದೆ ಸನ್ಸ್ಕ್ರೀನ್ ತಗೋಬೇಕು ಅಂತ. ಯಾಕಂದರೆ ಬೇಗ ಅಂತ ಅಂದ್ಬಿಟ್ರೆ ಫುಲ್ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಎಲ್ಲ ಖಾಲಿ ಆದಮೇಲೆ ಯೂಸ್ ಮಾಡೋಣ ಅಂತ. ಎರಡರಲ್ಲಿ ಕನ್ಫ್ಯೂಷನ್ ಇದೆ, 2 ಒಂದೇ ಸ್ಟೇಜಲ್ಲಿದೆ ನಾನು ಯಾವ್ದು ಯೂಸ್ ಮಾಡ್ತಿದ್ದೆ ಅಂತ. ಅದಕ್ಕೆ 2 ಒಂದೇ ಥರನೇ ಇದೆ. ಫ್ರೆಂಚ್ ಇದು ಯೂಸ್ ಮಾಡೋದು ಸನ್ಸ್ಕ್ರೀನು. ಯಪ್ಪ ನೋಡಿ, ಲಾಸ್ಟ್ ಸ್ಟೇಜಲ್ಲಿ ಇದೆ. ಇರೋವರೆಗೆ ಯೂಸ್ ಮಾಡಬೇಕು. ಎಷ್ಟು ಕಾಸ್ಟ್ಲಿ ಬೇರೆ ಇದು, ಅದಕ್ಕೋಸ್ಕರ ಕಾಲೇಜ್ ಬೇರೆ ತೊಗೊಬೇಕು. ಪಿಂಪಲ್ಸ್ ಆಗಿದೆ ಇಲ್ಲೆಲ್ಲ, ಈ ಪ್ಲೇಸಲ್ಲಿ ಅಷ್ಟೇ ಆಗ್ತಾ ಇದೆ, ಯಾಕೆಂತ ಗೊತ್ತಿಲ್ಲ. ಹೀಟಿಗೆ ಏನೋ ಗೊತ್ತಿಲ್ಲ, ಒಂಥರ ಕಲೆಯಾಗಿ ಆಗುತ್ತಾ ಅಂತ. ಸೊ ಅದಕ್ಕೆ ನಾನು ಇದು ಆಕ್ನಿ ಸ್ಟಾರ್ ಜೆಲ್ ಬರುತ್ತಲ್ಲ, ಇದು ಯೂಸ್ ಮಾಡ್ತಿದ್ದೇನೆ. ಬಟ್ ಇಲ್ಲಿದ್ದು ಕಡಿಮೆ ಆಗ್ತಾ ಬಂತು, ಈ ಕಡೆದು ಕಡಿಮೆ ಆಗಲಿಲ್ಲ, ಬೀಳ್ತದೆ. ಯಾಕಂದ್ರೆ ನಾವು ಹೀಟ್ ಜಾಸ್ತಿ ಫುಡ್ ತಿಂತೇವೆ, ಆವಾಗ ಜಾಸ್ತಿ ಆಗುತ್ತೆ ಮತ್ತೆ. ಸೊ ಅದನ್ನು ಹಚ್ತಿದ್ದೇನೆ, ಕಡಿಮೆ ಆಗ್ಬೋದು. ಹೀಗಾಗಿ ಸನ್ಸ್ಕ್ರೀನ್ ಹಚ್ಚೋಣ, ಇವು 2 ಮಿಕ್ಸ್ ಆಗೋದು. ಖಾಲಿ ಆಗದೆ ಹೇಗೆ ಗೊತ್ತಾ ನೋಡಿ, ಜಾಸ್ತಿ ತಗೊಳ್ಳೋದು ಮತ್ತು ಮುಖ ಇಷ್ಟೇ ಇದೆ, ಇಷ್ಟು ಹಾಕ್ಕೊಂಡ್ರೆ ಏನಾಗುತ್ತೆ, ಮತ್ತು ಉಳಿದಿರೋದನ್ನೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಬೇಕಾದಲ್ಲಿ ಹಚ್ಚಲ್ಲ. ಹಾಕಿ ಎಲ್ಲ ಖಾಲಿ ಮಾಡಿಬಿಡೋದು. ಒಟ್ಟಿನಲ್ಲಿ ವೇಸ್ಟ್ ಆಗಲ್ಲ, ಬಟ್ ಮುಖಕ್ಕೆ ಹಚ್ಚಿಲ್ಲ ಅಂತಷ್ಟೇ. ಎಲ್ಲ ಕಿವಿಗೆಲ್ಲ ಹಚ್ಚಬೇಕು. ಮತ್ತು 2 ಕೈಯಿಂದ ಈ ಥರ ಮಸಾಜ್ ಮಾಡಬೇಕು ಎಲ್ಲ ಹಚ್ಚಾದ್ಮೇಲೆ. ನಾನು ಯಾವಾಗಲೂ ಫೇಸ್ ಯೋಗ ಮಾಡಬೇಕು ಅಂತ ಅಂದ್ಕೊಳ್ಳೋದು, ಬಟ್ ಮಾಡಲಿಕ್ಕೇ ಆಗಲ್ಲ. ಒಂದೊಂದು
ಒಂದೊಂದ್ಸಲ ಮಾಡ್ತೇನೆ ಮನಸ್ಸಾದ್ರೆ ಈ ಥರ ಎಲ್ಲ ಮಾಡಿದರೆ ಸ್ಕಿನ್ ಸ್ವಲ್ಪ ಚೆನ್ನಾಗಿರುತ್ತೆ. ಶೆಕೆ ಇವತ್ತಂತೂ ಸ್ವಲ್ಪ ಶೆಕೆ ಆಗ್ತಾಯಿದೆ, ಯಾವಾಗಲೂ ಮಳೆ ಬಟ್ಟೆ ಶೆಕೆ ಆಗ್ತಾಯಿದೆ. ಇದು ಒಣಗಲಿ ಸ್ವಲ್ಪ, ಅಷ್ಟರಲ್ಲಿ ಕೂದಲು ಬಾಚೋಣ. ಕೂದಲೀಗ ಬಾಚಿದೆ, ಇನ್ನು ಈಗ ಕಟ್ಟೋದು ಅಂತ ನೋಡಬೇಕಲ್ಲ. ರೆಡಿ ಆದಮೇಲೆ ಇದೊಂಥರ ಸಿಂಪಲಾಗಿ ಪೌಡ್ರ್ ಹಾಕ್ತೇನೆ, ಪೌಡ್ರ್ಸ್. ಇಷ್ಟೇ ಗೈಸ್. ಶುಕ್ಕರ್ ಇಡೋನಿಲ್ಲ, ಆದರೆ ಇನ್ನೊಂದು ಗ್ಯಾಪ್ ಇದೆಲ್ಲ ಜಾಸ್ತಿ ಚೆನ್ನಾಗಿ ಕಾಣಿಸಲ್ಲ, ಒಂಥರ ಬೋರ್ ಕಾಣುತ್ತೆ. ಗೈಸ್ ಐಲೈನರ್ ಆಯಿತು. ಸ್ವಲ್ಪ ಲಿಪ್ಸ್ಟಿಕ್, ಈ ಪಿಂಕ್ ಲಿಪ್ಸ್ಟಿಕ್ ಹಚ್ಚಬೇಕು. ಇದರಲ್ಲೊಂದು ಸೆಲೆಕ್ಷನ್ ಮಾಡೋಣ, ಯಾವುದಾದ್ರೂ ಒಂದು ಓಕೆ ಸೂಟ್ ಆಗುತ್ತೆ. ಎಲ್ಲ ಸೂಟ್ ಆಗುತ್ತೆ, ವೆಸ್ಟರ್ನ್ ಅಲ್ವಾ. ಹೇರ್ ಕಟ್ಟೋಣ ಅಂತ ನೋಡಿ. ಹೇರ್ ಬಿಟ್ಕೊಂಡು ಹೋದ್ರೂ ಕೂದಲೆಲ್ಲ ಹಾಳಾಗುತ್ತೆ. ಥಿಂಕ್ ಮಾಡಿ ಅದನ್ನು ಯಾವ ಥರ ಕಟ್ಟೋದು ಅಂತ. ನಂದು ಮೈಕ್ ಬೇರೆ ಹೋಗಿದೆ, ಹಾಳಾಗಿದೆ. ಸೊ ಮೈಕ್ ಬೇರೆ ತೊಗೊಂಡಿಲ್ಲ, ಹಾಗೆ ಮಾತಾಡಿದ್ರೆ ಏನು ಕೇಳಿಸ್ಲಿಕ್ಕಿಲ್ಲ. ಜಾಸ್ತಿ ಯೋಚನೆ ಮಾಡಿ ಕೂದಲು ಕಟ್ಟಿದೊಂದು ಕ್ಲಿಪ್ ಹಾಕಿದಷ್ಟೇ. ಜಾಸ್ತಿ ಯೋಚನೆ ಮಾಡಿದರೆ ಹಾಗೇನೆ ಹೇಗೆ ಕಟ್ಟಬೇಕು ಅಂತ ಗೊತ್ತಾಗಲ್ಲ. ಸಿಂಪಲಾಗಿ ಹೀಗೇನೆ ಕಟ್ಬಿಟ್ಟೆ, ಇಷ್ಟೇ ಕೈ ಸಾಕು. ಸ್ಟಿಕ್ಕರ್ ಇಲ್ಲವಲ್ಲ, ಹೋಗಿದ್ದೇನೆ, ತಿನ್ನಲಿಕ್ಕೇ ಆಗಲಿಲ್ಲ ಗೈಸ್. ಅಷ್ಟೊಂದು ಆಗಲಿ ಏನು ತೊಗೊಂಡಾಗಲಿಲ್ಲ, ಸ್ವಲ್ಪ ಡಿಸಪಾಯಿಂಟ್. ಚೆನ್ನಾಗಿತ್ತು.
ಸೂಪರ್ ಟೇಸ್ಟ್, ಅಷ್ಟು ಕ್ಲಾರಿಟಿ ಗೈಸ್. ಫೈನಲಿ ಐಸ್ ಕ್ರೀಮ್ ಒಂದು ಫುಲ್ ಖಾಲಿ. ಗೈಸ್ ಫೈನಲಿ ಎಲ್ಲ ತಿಂದು ಆಯಿತು. ಈಗ ಮನೆಗೆ ಬಂದರೆ ಸ್ವಲ್ಪ ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಫುಡ್ಡಲ್ಲಿ. ಯಾಕಂದರೆ ಏನಪ್ಪ ಅಷ್ಟೊಂದು ಫಿಶನ್ ಅಷ್ಟು ಚೆನ್ನಾಗಿರಲಿಲ್ಲ. ಅದೆಲ್ಲ ಚೆನ್ನಾಗಿರುತ್ತೆ, ಬಟ್ ಏನೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ತಿನ್ನಲಿಕ್ಕೂ ಆಗಲಿಲ್ಲ. ಹಾಗೆ ಸ್ವಲ್ಪ ಪಾರ್ಸಲಿಗೆ ತಗೊಂಡು ಬಂದದ್ದು, ಮತ್ತು ಅದನ್ನೇ ತಿನ್ನುವಂತ. ಅಲ್ಲಂತೂ ತಿನ್ನಲಿಕ್ಕೆ ಆಗಲಿಲ್ಲ ಅದಕ್ಕೆ. ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದು ಅದೊಂದು ಚೆನ್ನಾಗಿತ್ತು. 200 ರೂಪೀಸ್ ಕೊಟ್ಟರು ಪರವಾಗಿಲ್ಲ, ಹಣ ಕೊಟ್ಟರು ಪರವಾಗಿಲ್ಲ, ಚೆನ್ನಾಗಿದ್ದರೆ ಟೇಸ್ಟ್ ಅನಿಸಿದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಾಗೆಯೇ ಇನ್ನು ಮಲಗಬೇಕು, ತುಂಬ ಒಂದು ಸ್ವಲ್ಪ ಟಯರ್ಡ್ ಆಗಿದೆ, ಮಲಗಬೇಕು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.